ಮಂಡ್ಯದ ಕೆರಗೋಡು ಧ್ವಜ ವಿವಾದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನಾಳೆ ಕೆರಗೋಡು ಗ್ರಾಮದಲ್ಲಿ ಧ್ವಜಾರೋಹಣಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಶಾಸಕ ಗಣಿಗ ರವಿಕುಮಾರ್ ನಿರ್ಧಾರಕ್ಕೆ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹನುಮ ಧ್ವಜ ತೆರವಿನಿಂದ ವಿವಾದದ ಗೂಡಾಗಿತ್ತು ಕೆರಗೋಡು ಗ್ರಾಮಕ್ಕೆ ಬಂದು ಶಾಸಕರು ಧ್ವಜಾರೋಹಣ ಮಾಡಬಾರದು ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಧ್ವಜಾರೋಹಣ ಮಾಡಿದ್ರೆ ನಮ್ಮ ವಿರೋಧ ಇಲ್ಲ, ಶಾಸಕರು ಮಾತ್ರ ಧ್ವಜಾರೋಹಣ ಮಾಡಬಾರದು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಕಳೆದ ವರ್ಷ ಏನೆಲ್ಲ ಆಯಿತು ಅಂತ ಹೇಳಿ. ಹನುಮದ ಧ್ವಜದ ತೆರವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆರಗೋಡು ಗ್ರಾಮ ಬಹಳ ದೊಡ್ಡ ಮಟ್ಟದ ಸುದ್ದಿ ಸದ್ದು ಎರಡೂ ಆಗಿತ್ತು. ಕೆರಗೋಡು ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರಾಜಕೀಯ ಮೇಲಾಟಕ್ಕೆ ಆ ಗ್ರಾಮದ ಶಾಂತಿ ಭಂಗವಾಗಿತ್ತು. ಕೆಲವರು ಹನುಮಂತ ಧ್ವಜವನ್ನು ಅಂದರೆ ನಮ್ಮ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಿ ಹನುಮಂತ ಧ್ವಜವನ್ನು ಹಾಕುವಂಥ ಕೆಲಸವನ್ನು ಅಲ್ಲಿ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಅನೇಕ ವಿವಾದ ಹುಟ್ಟಿಕೊಂಡಿತ್ತು. ಇದೀಗ ಅದೇ ಗ್ರಾಮದಲ್ಲಿ ಅದೇ ಧ್ವಜಸ್ತಂಭದಲ್ಲಿ ನಾಳೆ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಅಲ್ಲಿನ ಶಾಸಕ ಗಣಿಗ ರವಿಕುಮಾರ್ ಅಥವಾ ಪಿ ರವಿಕುಮಾರ್ ಭೇಟಿ ಕೊಟ್ಟು ಧ್ವಜಾರೋಹಣ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಥವಾ ನಿರ್ಧಾರ ಮಾಡಿದ್ದಾರೆ. ಈ ನಿರ್ಧಾರವನ್ನು ಅಲ್ಲಿನ ಗ್ರಾಮಸ್ಥರು ವಿರೋಧ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಇಲ್ಲಿ ಧ್ವಜಾರೋಹಣವನ್ನು ಶಾಸಕರು ಮಾಡಬಾರದು, ಬೇರೆ ಅಧಿಕಾರಿಗಳು ಅಥವಾ ಬೇರೆ ಯಾರೇ ಮಾಡಿದ್ರು ಕೂಡ ನಮ್ಮ ಆಕ್ಷೇಪ ವಿರೋಧ ಇಲ್ಲ. ಶಾಸಕರು ಮಾತ್ರ ಈ ಧ್ವಜಾರೋಹಣವನ್ನು ನೆರವೇರಿಸಬಾರ್ದು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರಂತೆ. ಇದು ಮತ್ತೊಂದು ವಿವಾದಕ್ಕೆ ನಾಂದಿಯಾಡುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಒಂದು ರಾಷ್ಟ್ರೀಯ ಹಬ್ಬ ಇರೋದ್ರಿಂದ ಇಲ್ಲಿಗೆ ಎಸಿ ಅವರು ಮತ್ತೆ ಅಡಿಷನಲ್ ಎಸ್ ಪಿ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮತ್ತೆ DS2 DS1 ಅಂತ ಅಧಿಕಾರಿಗಳೆಲ್ಲ ಬಂದಿದ್ರು. ಕಾರಣ ಏನು ಅಂತಂದ್ರೆ ಈ ಫ್ಲಾಗ್ ಹಾಸ್ಟಿಂಗ್ ಮಾಡಿಸುವಂತ ವಿಚಾರದಲ್ಲಿ ನಾವು ಅಧಿಕಾರಿಗಳು ಬಂದು ಆಚರಣೆ ಮಾಡ್ತೀವಿ, ಶಾಸಕರು ಬರ್ತಾರೆ ಅನ್ನೋದು ಹೇಳುವಂತ ವಿಚಾರಕ್ಕೆ ಅದಕ್ಕೆ ಕಳೆದ ಎಲ್ಲ ಸಾರ್ವಜನಿಕರು ಕಳೆದ 45 ವರ್ಷದಿಂದ ಸಾರ್ವಜನಿಕರು ನಾವೇ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಿದ್ವು. ಇವತ್ತೇನು ಶಾಸಕರ ಅವಶ್ಯಕತೆ ಇಲ್ಲ. ಈ ಎಲ್ಲಾ ವಿವಾದಗಳಿಗೆ ಶಾಸಕರು ಮೂಲ ಕಾರಣ ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿ ಅಧಿಕಾರಿಗಳು ಸಾರ್ವಜನಿಕರ ಮುಂದೆ ಶಾಸಕರು ಇಲ್ಲಪ್ಪ, ನಾವು ಅಧಿಕಾರಿಗಳು ಹಾಸ್ಟಿಂಗ್ ಮಾಡ್ತೀವಿ, ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಅಧಿಕಾರಿಗಳು ಸಾರ್ವಜನಿಕರು ಕೇಳ್ಕೊಳ್ಳಾಗೆ ಸಾರ್ವಜನಿಕರು ಒಮ್ಮತದ ಒಂದು ಅಭಿಪ್ರಾಯ ಆಯ್ತು, ಅಧಿಕಾರಿಗಳಾದ್ರೂ ಓಕೆ ಅಂತ ಹೇಳಿದ್ದಾರೆ. ಜೊತೆಗೆ ನಾನು ಒಂದೇನ್ ಹೇಳ್ತೀನಿ ಅಂದ್ರೆ, ಏನ್ ಇವತ್ತು ಲೆಜಿಸ್ಲೇಟಿವ್ ಮೆಂಬರ್ಸ್ ಇದ್ದಾರೆ ನಮ್ಮಲ್ಲಿ, ಅವರು ಏನು ಒಂದು ವಿವಾದಿತ ಜಾಗದ ಎಲ್ಲೋ ಒಂದ್ ಕಡೆ ಆ ವಿವಾದ ಎಲ್ಲ ನಲಿಫೈ ಆಗುವಂತ ಹಂತದಲ್ಲಿ ಇರುವಂತ ಸಂದರ್ಭಗಳಲ್ಲಿ ಇದನ್ನೇ ಪಾಯಿಂಟ್ ಮಾಡ್ಕೊಂಡು ಇಲ್ಲಿಗೆ ಬರ್ತೀವಿ ಅಂತಂದಾಗ ನಾಳೆ ಇನ್ಯಾರೋ ಒಬ್ರು ಕುಮಾರಸ್ವಾಮಿ ಅವರು ಕರ್ಕೊಂಡ್ ಬರ್ತೀವಿ ಅಂತಾರೆ, ಇನ್ಯಾರೋ ಒಬ್ರು ನಾಳಿದ್ದೊಬ್ರು ಪ್ರಹ್ಲಾದ್ ಜೋಶಿ ಕರ್ಕೊಂಡ್ ಬರ್ತೀವಿ ಅಂತಾರೆ. ಇಂಥ ವಿವಾದಗಳಿಗೆ ರಾಜಕೀಯ ಒಂದು ಅಟ್ಯಾಚ್ಮೆಂಟ್ ಅಂಟಿಸಬಾರ್ದು. ಏನ್ ನೆಮ್ಮದಿಯಾಗಿರ್ಬೇಕು ಸಮಾಜ ಅಂತಂದ್ರೆ ಶಾಸಕರು ಜವಾಬ್ದಾರಿಗಳು ಇರ್ತದೆ. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಆ ಗ್ರಾಮದಲ್ಲಿ ಶಾಂತಿ ಕಾಪಾಡ್ರಪ್ಪ ಅಂತ ಹೇಳುವಂತ ಜವಾಬ್ದಾರಿ ಶಾಸಕರಿಗೆ ಇರ್ತದೆ. ಇಲ್ಲೇನೆ ಬಂದು ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀವಿ ಅಂತ ಫೈಟ್ ಮಾಡ್ಕೊಳ್ಳೋದು ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಅದು ಪ್ರಬುದ್ಧತೆ ಕೊರತೆ ಇದು ತೋರಿಸ್ತದೆ. ಯಾಕೆಂದ್ರೆ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಶಾಸಕರುಗಳಿಗೆ ಅವಕಾಶ ಇದೆ, ಅಲ್ಲಿ ಹಾಸ್ಟಿಂಗ್ ಮಾಡಿ ವಿವಾದಿತ ಜಾಗದಲ್ಲಿ ಬಂದು ನೀವು ಮಾಡಿದಾಗ ನಾಳೆ ಕುಮಾರಸ್ವಾಮಿ ಬರ್ತಾರೆ, ನಾಳೆ ಪ್ರಹ್ಲಾದ್ ಜೋಶಿ ಬರ್ತಾರೆ, ನಾಳೆ ಇನ್ನಾರು ಕರೆಸ್ತೀವಿ ಅಂತಾರೆ. ಸಮಾಜದ ಸ್ವಾಸ್ಥ್ಯ ಒಂದು ರಾಜಕೀಯ ಕಾರಣಕ್ಕೋಸ್ಕರ ಬಳಕೆ ಆಯ್ತದೆ ಎನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಅಂತಿಮವಾಗಿ ಎಸಿ ಅವರು ನಾಳೆ ಬಂದು ನಾವು ಏನಿಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀವಿ, ಸಾರ್ವಜನಿಕರೆಲ್ಲ ಭಾಗವಹಿಸಿ ನೀವು ಇರಬೇಕು, ಶಾಸಕರು ಬರಲ್ಲ, ನಾನ್ ಬಂದು ಹಾಸ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನ್ ನಾಳೆ ಒಂದು ರಾಷ್ಟ್ರೀಯ ಹಬ್ಬ ಇರೋದ್ರಿಂದ ಇಲ್ಲಿಗೆ ಎಸಿ ಅವರು ಮತ್ತೆ ಅಡಿಷನಲ್ ಎಸ್ ಪಿ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮತ್ತೆ DS2 DS1 ಅಂತ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ಎಲ್ಲರೂ ಗೊತ್ತಿರೋ ಹಾಗೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದ್ದು ದೇಶಾದ್ಯಂತ. ನಾಳೆ ಕೆರಗೋಡಿನಲ್ಲೂ ಕೂಡ 108 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ನಾವು ಧ್ವಜಾರೋಹಣ ಮಾಡ್ತಿದ್ವಿ. ಈ ಸಂಬಂಧ ಕಳೆದ ವರ್ಷ ಸಾಕಷ್ಟು ವಿವಾದ ಆಗಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮಸ್ಥರೆಲ್ಲ ಸಭೆಯನ್ನ ಕರೆದು ತಾವೆಲ್ಲರೂ ಕೂಡ ನಾಳೆ ನಡೆಯುವಂತ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡಿದ್ವಿ. ಎಲ್ಲ ಯುವಕರು ಮತ್ತು ಗ್ರಾಮಸ್ಥರು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯನ ಹೇಳಿದ್ದಾರೆ. ಮತ್ತು ನಾನೇ ಎಸಿ ಆಗಿ ನಾನೇ ಬಂದು ಧ್ವಜಾರೋಹಣ ಮಾಡ್ತೀನಿ ಅಂತ ಕೂಡ ಹೇಳಿದ್ವಿ. ಅದಕ್ಕೆ ನಾಳೆ ಎಲ್ಲರೂ ಕೂಡ ಬಂದು ನಾವು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತೇಳಿ ಎಲ್ಲ ಮುಖಂಡರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ನಾಳೆ ಬೆಳಗ್ಗೆ 7 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೀತದೆ. ಎಲ್ಲರೂ ಗೊತ್ತಿರೋ ಹಾಗೆ ನಾಳೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಧ್ವಜಾರೋಹಣದ ವಿಚಾರದಲ್ಲಿ ವಿರೋಧಾಭಾಸಗಳಿದ್ದಾವೆ. ಜಿಲ್ಲಾಡಳಿತ ಯಾವ ರೀತಿ ಇಲ್ಲಿ ಧ್ವಜಾರೋಹಣಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ, ಮುಂದಾಗುವಂಥ ಯಾವುದೇ ರೀತಿ, ಯಾಕಂತ ಹೇಳಿದ್ರೆ ಕಳೆದ ಬಾರಿ ಇದೇ ವಿವಾದಕ್ಕೆ ಒಂದು ರೀತಿ ಕೆರಗೋಡು ಗ್ರಾಮವೇ ಉದ್ವಿಗ್ನ ಪರಿಸ್ಥಿತಿ ಆಗಿತ್ತು, ರಾಜಕೀಯ ಮೇಲಾಟಕ್ಕೂ ಕೂಡ ಅದು ಕಾರಣವಾಗಿತ್ತು. ಈ ಬಾರಿ ಅಂಥ ಘಟನೆ ಮರುಕಳಿಸಬಾರದು, ಯಾವ ರೀತಿ
ವ್ಯವಸ್ಥೆ ಮಾಡಿಕೊಂಡಿದೆ ಜಿಲ್ಲಾಡಳಿತ. ಹೌದು ದಸರತ್, ಏನು ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಏನು ಕೆರಗೋಡು ಗ್ರಾಮದಲ್ಲಿ ಧ್ವಜಾರೋಹಣ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಜಿಲ್ಲಾಡಳಿತ ಮೊದಲೇ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಶಾಸಕರು ನಾಳೆ ಕೆರಗೋಡು ಗ್ರಾಮದ ಏನು ವಿವಾದಿತ ಧ್ವಜಸ್ತಂಭ ಇದೆ, ಆ ಧ್ವಜಸ್ತಂಭದಲ್ಲಿ ಶಾಸಕರು ನಾಳೆಯ ಸ್ವಾತಂತ್ರ್ಯ ದಿನಾಚರಣೆದಂದು ಧ್ವಜಾರೋಹಣವನ್ನು ಮಾಡ್ತೇವೆ ಅನ್ನೋ ಒಂದು ನಿರ್ಧಾರವನ್ನ ಮಾಡಿದ್ರು. ಅದಕ್ಕೆ ವಿರುದ್ಧವಾಗಿ ಸ್ಥಳೀಯ ಗ್ರಾಮಸ್ಥರು ಕೂಡ ನೆನೆ ಜಿಲ್ಲಾಡಳಿತ ಅಧಿಕಾರಿಗಳನ್ನ ಭೇಟಿ ಮಾಡಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ಭೇಟಿ ಮಾಡಿ ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಶಾಸಕರಿಗೆ ಅನುಮತಿಯನ್ನ ಕೊಡಬಾರದು, ನಾವೇ ಅದನ್ನ ಗ್ರಾಮಸ್ಥರ ಧ್ವಜಾರೋಹಣ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಎರಡೂ ವಿಚಾರಗಳು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಂತ ಹಿನ್ನೆಲೆಯಲ್ಲಿ ಇವತ್ತು ಒಂದು ಶಾಂತಿ ಸಭೆಯನ್ನ ಗ್ರಾಮದಲ್ಲಿ ಮಾಡಿರ್ತಕ್ಕಂಥದ್ದು. ಮಂಡ್ಯದ ಉಪವಿಭಾಗಾಧಿಕಾರಿ ಆಗಿರ್ತಕ್ಕಂಥ ಶಿವಮೂರ್ತಿ ಅವರ ನೇತೃತ್ವದಲ್ಲಿ ಮತ್ತೆ ಡಿವೈಎಸ್ಪಿ ಏನು ಅಡಿಷನಲ್ ಎಸ್ಪಿ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಗ್ರಾಮದ ಮುಖಂಡರ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಶಾಸಕರು ನಾಳೆ ಧ್ವಜಾರೋಹಣ ಮಾಡ್ಲಿಕ್ಕೆ ಗ್ರಾಮದ ಪ್ರಮುಖರೆಲ್ಲರೂ ಕೂಡ ಸಾಕಷ್ಟು ಜನರು ವಿರೋಧವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಶಾಸಕರಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಧ್ವಜಾರೋಹಣ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬಾರದು ಅಂತೇಳಿ ಪಟ್ಟಿಡಿದ್ರು. ಹೀಗಾಗಿ ಅಂತಿಮವಾಗಿ ಶಿವಾನಂದ ಏನು ಉಪವಿಭಾಗಾಧಿಕಾರಿ ಆಗಿರ್ತಕ್ಕಂಥ ಶಿವಮೂರ್ತಿ ಅವರು ಸರ್ಕಾರದ ಸುತ್ತೋಲೆ ಏನಿದೆ ಅನ್ನೋದನ್ನ ಗಮನಕ್ಕೆ ಏನು ಸಾರ್ವಜನಿಕರ ಗಮನಕ್ಕೂ ಕೂಡ ತಂದ್ರು. ಆ ನಂತರದಲ್ಲಿ ಸಾರ್ವಜನಿಕರು ಕೂಡ ಒಪ್ಪಿಗೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಸರ್ಕಾರದ ನಿಯಮಾವಳಿಯ ಪ್ರಕಾರವಾಗಿ ಶಾಸಕರು ಎಲ್ಲೂ ಕೂಡ ಧ್ವಜಾರೋಹಣ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ನಾಳೆ ನಡೆಯುವಂತಹ ಸ್ವಾತಂತ್ರ್ಯೋತ್ಸವದಂದು ಏನು ಉಪವಿಭಾಗಾಧಿಕಾರಿಗಳೇ ಕೆರಗೋಡಿನಲ್ಲಿ ಧ್ವಜಾರೋಹಣ ಮಾಡ್ತೇವೆ ಅಂತ ಹೇಳಿ ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ಈಗ ಸುಖಾಂತಿ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಬೂದಿ ಮೆಚ್ಚದ ಕೆಂಡದಂತಿದ್ದಂತ ಕೆರಗೋಡಿನಲ್ಲಿ ಮತ್ತೆ ಈ ಒಂದು ಕೆರಗೋಡು ಧ್ವಜ ವಿವಾದ ಮತ್ತೆ ಮುನ್ನೆಲೆಗೆ ಬರೋದನ್ನ ಎಚ್ಚೆತ್ತಂತ ಜಿಲ್ಲಾಡಳಿತ ಆರಂಭದಲ್ಲೇ ಅದನ್ನ ಸುಗಮಗೊಳಿಸಿರ್ತಕ್ಕಂಥದ್ದು. ದಸರತ್, ಥ್ಯಾಂಕ್ ಯು ಶಶಿಕುಮಾರ್. ಕೆಲಸ